Hello, my dear students. Welcome back to my channel. How are you all? I hope you are doing great. ಆತ್ಮೀಯ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ, ತಮಗೆಲ್ಲ ತಿಳಿದಿರುವ ಹಾಗೆ ಲಾಸ್ಟ್ ಇಯರ್ ಅಂದರೆ 2023ರಲ್ಲಿ ಟೋಟಲಿ 8,35,102 ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಎಕ್ಸಾಮನ್ನು ಬರೆದಿದ್ದರು. ಆ ಒಂದು ಎಕ್ಸಾಮ್ನಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇವಲ 4 ವಿದ್ಯಾರ್ಥಿಗಳು 625ಕ್ಕೆ 625 ಮಾರ್ಕ್ಸನ್ನು ತೆಗೆದುಕೊಂಡು ತೇರ್ಗಡೆ ಹೊಂದಿದ್ದರು. ಆ ವಿದ್ಯಾರ್ಥಿಗಳು ಭೂಮಿಕಾ ಪೈ ಫ್ರಮ್ ಬೆಂಗಳೂರು 625ಕ್ಕೆ 625, ಯಶಸ್ ಗೌಡ ಫ್ರಮ್ ಚಿಕ್ಕಬಳ್ಳಾಪುರ, ಭೀಮನ್ಗೌಡ ಪಾಟೀಲ್ ಫ್ರಮ್ ವಿಜಯಪುರ, ಆ್ಯಂಡ್ ದ ಲಾಸ್ಟ್ ಒನ್ ಮೀನ್ಸ್ ಫಸ್ಟ್ ರ್ಯಾಂಕ್ ಈಸ್ ಅನುಪಮ ಹಿರೇವಳಿ ಫ್ರಮ್ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಾ ಕುಮಾರೇಶ್ವರ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್. ಐ ಕ್ಯಾನ್ ಪ್ರೌಡ್ಲಿ ಸೇ ದ್ಯಾಟ್ ದಿಸ್ ಈಸ್ ಒನ್ ಆಫ್ ಮೈ ಬೆಸ್ಟ್ ಸ್ಟೂಡೆಂಟ್ಸ್. ಇದೆಲ್ಲ ಯಾಕೆ ಹೇಳ್ತಾ ನೀವು ವಂಡರ್ ಆಗ್ಬೋದು. ಭಾಳಷ್ಟು ಜನ ಕೇಳಿದಿರಿ, ಸರ್ ಅನುಪಮ ಹಿರೇವಳಿ ಬಗ್ಗೆ ನೀವು ಕ್ಲಾಸ್ನಲ್ಲಿ ಹೇಳಿದಿರಿ, ಅವ್ರ ಬಗ್ಗೆ ನಾವು ಕೇಳಿದ್ದೀವಿ, ನಿಮ್ಮ ಜೊತೆ ಇಂಟರ್ವ್ಯೂ ಮಾಡುವಂಥ ಅವಳಿಂದ ನಾವು ಕೆಲವೊಂದು ಟಿಪ್ಸನ್ನು ನಾವು ಕಲಿಬೇಕು, ಅವಳಿಂದ ನಾವು ಯಾವ ರೀತಿ ಸ್ಟ್ರಾಟಜಿಯನ್ನು ಫಾಲೋ ಮಾಡಿದ್ದಾಳೆ ಅನ್ನೋದನ್ನು ತಿಳ್ಕೊಬೇಕಂತ ಭಾಳ ಜನ ಕಾಂಟ್ಯಾಕ್ಟ್ ಮಾಡಿದರು. ಸ್ಪೆಷಲ್ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳು ಹೇಳಿದರು. ಈ ವರ್ಷದ 2024 ಮಾರ್ಚ್ 25ರಲ್ಲಿ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಇಂಟರ್ವ್ಯೂ ಭಾಳ ಹೆಲ್ಪ್ ಆಗುತ್ತೆ. ಏನು ಸರ್ ನೀವು ಇಂಟರ್ವ್ಯೂ ಮಾಡ್ತೀರಿ, ಏನು ಮಾಡ್ತೀರಿ? ಐ ಥಿಂಕ್ ಯು ಗೈಸ್ ಆರ್ ಆಲ್ ವಂಡರಿಂಗ್. Now I would like to invite the last year topper of SLC, Anupama Hirewali, who has secured 625 out of 625. Let's welcome Anupama Hirewali. No university, no college, no teacher can teach you what humiliation and poverty teach you. ಯಾವ ಶಿಕ್ಷಕ, ಯಾವ ಶಾಲೆ, ಯಾವ ಯೂನಿವರ್ಸಿಟಿ ಕಲಿಸಲಾರದಂಥ ಪಾಠ ಬಡತನ ಮತ್ತು ಅವಮಾನ ಕಲಿಸುತ್ತದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಎಂಥ ಅದ್ಭುತ ಮಾತು. ಈ ಒಂದು ಕೊಟೇಶನ್ ಹೇಳುವಂಥ ಮಾತು, ಇಂಥ ಅದ್ಭುತ ಮಾತು ಹೇಳುವ ರೀಸನ್ ಅಂದರೆ ಬಡತನವನ್ನು ಮೆಟ್ಟಿ ನಿಂತು ನನ್ನ ವಿದ್ಯಾರ್ಥಿನಿ 625ಕ್ಕೆ 625 ಮಾರ್ಕ್ಸನ್ನು 2023 ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ ಪಡೆದುಕೊಳ್ಳುವ ಮುಖಾಂತರ ರಾಜ್ಯಕ್ಕೆ ಪ್ರಥಮ ಸ್ಥಾನ ಮತ್ತು ಎಲ್ಲ ಶಿಕ್ಷಕರಿಗೆ, ತಂದೆ ತಾಯಿಗಳಿಗೆ ಸ್ಫೂರ್ತಿಯಾಗಿದ್ದಾಳೆ. ಅವಳ ಮಾತುಗಳನ್ನು ಈಗ ನೀವು ನೇರವಾಗಿ ಕೇಳುವಂತಹ ಸಮಯ. ದ ಬಿಗ್ಗೆಸ್ಟ್ ಕ್ವಶನ್ ಎವ್ರಿ ಒನ್ ಈಸ್ ಆಸ್ಕಿಂಗ್ ದಟ್ especially my YouTube viewers and especially present SLC students, where is Anupama now? What is she studying? What she is doing? ಅವಳಿಂದನೇ ಕೇಳೋಣ ಬರೀ. Anupama, welcome back to my channel. Yes sir. Everyone is asking that where is Anupama? ಎಲ್ಲಿ ಸ್ಟಡಿ ಮಾಡತ್ತಳು, ಏನು ಮಾಡತ್ತಳು? Where are you studying nowadays? Now I am studying in Sri Chaitanya Mangalore. Sri Chaitanya Mangalore. What stream have you taken? Science stream. Okay. Then many students questioned me and ಬಹಳಷ್ಟು ಜನ ಕೇಳ್ತಾರೆ. ಆಲ್ಮೋಸ್ಟ್ ಅವ್ರ ಲೊಕ್ಯಾಲಿಟಿ ಬೆಳಗಾವಿ ಜಿಲ್ಲೆಯವರು, ಸವದತ್ತಿಯವರು ಎಲ್ಲರಿಗೂ ಗೊತ್ತೈತಿ. ಅನುಪಮ ಸ್ಟೂಡೆಂಟ್ಸ್, ಇವೆಲ್ಲ ಟೀಚರ್ಸ್ ಎಲ್ಲ ಗೊತ್ತೈತಿ. ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಡೋಂಟ್ ನೋ, ಆ್ಯಂಡ್ ಹೋಲ್ ಕರ್ನಾಟಕ, ಇವನ್ ಇಂಡಿಯಾ ಆಲ್ಸೋ ವಾಂಟ್ಸ್ ಟು ನೋ who are your teachers. Teachers are not recognized here, and teachers are who are they? And 625 out of 625 is not a joke. Gaining out of what, and that too 8,35,102 students. Among them you are the 4 students. ಅದು ಯಾರು ನಿಮ್ಮ ಶಿಕ್ಷಕರ ಬಗ್ಗೆ ಹೇಳಿ. ನಿಮಗೆಲ್ಲ ಸಬ್ಜೆಕ್ಟ್ ವೈಸ್, ಅಫ್ಕೋರ್ಸ್ 6 ಸಬ್ಜೆಕ್ಟ್ ಇರ್ತೈತಿ. ನಿಮಗೆ ಒಂದು ಸಬ್ಜೆಕ್ಟ್ ವೈಸ್ ಹೇಳಿ, ಯಾವ ಫಸ್ಟ್ ನಿಮಗೆ ನಿಮ್ಮ ಪ್ರಿನ್ಸಿಪಾಲ್ ಯಾರು? ನಮ್ಮ ಪ್ರಿನ್ಸಿಪಲ್ NB ಚಂದ್ರಗಿ ಸರ್. ಇವ್ರು ನಮಗೆ ಮ್ಯಾಥಮೆಟಿಕ್ಸ್ ಹೇಳ್ತಿದ್ರು. ಆ್ಯಂಡ್ ಹಿ ಯೂಸ್ ಟು ಟೀಚ್ ಇಸ್ ಮ್ಯಾಥಮೆಟಿಕ್ಸ್ ಆಸ್ ಅ ಫನ್. ಆ್ಯಂಡ್ ನಮಗೆ ಥೇರಮ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳ್ತಿದ್ರು ಡೈಲಿ. ಮ್ಯಾಥ್ಸನ್ನು ಅಂದರೆ ಅವ್ರು ಹೇಳ್ತಿದ್ರು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಸೊ ನಾ ಅದೇ ಥರ ಮ್ಯಾಥ್ಸನ್ನು ಡೈಲಿ ಸಮ್ಸ್ ಒಂದು ಫಿಕ್ಸ್ ಟೈಮ್ ಹಾಕಿ ಮ್ಯಾಥ್ಸ್ ಮಾಡ್ತಿದ್ದೆ. ಓಕೆ, ದಟ್ಸ್ ಗ್ರೇಟ್. ಆ್ಯಂಡ್ ಬಂದ್ಬಿಟ್ಟು ನೆಕ್ಸ್ಟ್ ಇಂಗ್ಲೀಷನ್ನು ಕಬ್ಬಿಣದ ಕಡಲೆ ಅಂತಾರೋ, ಇಟ್ ಈಸ್ ಲೈಕ್ ಬರ್ನಿಂಗ್ ಐರನ್ ಅಂತ ಕರೆದು, ಇದೆಲ್ಲ ಏನು ಇಂಗ್ಲೀಷ್ನಲ್ಲಿ ಔಟ್ ಆಫ್ ಔಟ್ ತೊಗೊಳ್ಳೋದು ಸಾಧ್ಯನಾ? Yeah, of course we can take it sir. Yes. What made you, who taught you English? ನಮಗೆ ಇಂಗ್ಲೀಷನ್ನು ನೀವೇ ಹೇಳಿದ್ರಿ ಸರ್. ಬಟ್ ನೀವೇನು ಹೇಳ್ತಿದ್ರಿ ಅಂದರೆ, ನೀವೇನು ಹೆದರ್ಕೋಬೇಡಿ, ಪಾರ್ಟ್ಸ್ ಆಫ್ ಸ್ಪೀಚ್, ವರ್ಕ್ ಫಾರ್ಮ್ಸಿಂದ ಓದಿದರೆ ನಿಮಗೆ 10th ಬೋರ್ಡಲ್ಲ, ಈವನ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಸರ್ ನಮಗೆ ತುಂಬ ಟ್ರಿಕ್ಸ್ ಮೂಲಕ, ಫಾರ್ ಎಕ್ಸಾಂಪಲ್ ಅಪಾರ್ತಿ ಪೋಯಮ್ ಮತ್ತು ಕೈಂಡ್ಸ್ ಆಫ್ ಸೆಂಟೆನ್ಸನ್ನು P² ಕಾರ್ ಮೂಲಕ ನಮಗೆ ಟ್ರಿಕ್ಸ್ ಮುಖಾಂತರ ಫನ್ನಾಗಿ ಹೇಳ್ತಿದ್ರು. ಅದು ನಮ್ಗೆ ತುಂಬ ಸಹಾಯ ಆಯಿತು ಸರ್. ಓಕೆ,
I can remember that one incident. I think, do you remember once as soon as the result was announced, that Yes, time sir. we were called by BO, all teachers including you. Yes, sir. And when we went to BO office there, and very soon AC means Assistant Commissioner of Dharwad. I think if I can remember, Jayashri Shintri madam, Yes, sir. and she appreciated you, and every teacher she appreciated, and especially she asked you, Anupama, is it possible in English, that one language, gaining out of out and punctuation marks ಇರ್ತಾವಲ್ಲಿ, ಅಲ್ಲಿ ಗ್ರಾಮರ್ ಎಲ್ಲ ಸ್ವಲ್ಪ ತಪ್ಪಾದ್ರೂ ಮಾರ್ಕ್ಸ್ ಹೋಗ್ತಾವು, is it possible ಅಂತ ನನಗೆ ಕೇಳಿದ್ರು. Do you remember? Yeah, I Yes, still remember, sir. ಎಸ್ ಅವರು ಜಯಶ್ರೀ ಮೇಡಮ್ ಅವ್ರಿಗೆ ನಾನು ಹೇಳಿದೆ, ಮೇಡಮ್ ನಾವಂತೂ ಪ್ರಯತ್ನ, ನಾನಂತೆ 10 ವರ್ಷ ಎಕ್ಸ್ಪೀರಿಯನ್ಸು, ನಾನು ಎವ್ರಿ ಇಯರ್ ಯಾವ ರೀತಿ ಟೀಚ್ ಮಾಡ್ತೀರಿ ಆ ರೀತಿ ಟೀಚ್ ಮಾಡಿದೆ, ನಮ್ಮ ಸ್ಟೂಡೆಂಟ್ಸ್ ಹಾರ್ಡ್ ವರ್ಕ್ ನಮ್ದೇನಿಲ್ಲ ಅದರಲ್ಲಿ ಅಂತ ಹೇಳಿದೆ. ಬಟ್ ಒನ್ಸ್ ಮೇಡಮ್ ಟೋಲ್ಡ್ ಮಿ, ಐ ಸ್ಟಿಲ್ ರಿಮೆಂಬರ್ ದ್ಯಾಟ್, ಸರ್ ಐ ವಾಂಟ್ ಟು ವಿಸಿಟ್ ಯುವರ್ ಸ್ಕೂಲ್ ಒನ್ಸ್ ಹೇಳಿದ್ದಾರೆ. ಅವರು ಬರ್ತಾರೆ ಮೋಸ್ಟ್ಲಿ, ನಮಗೂ ಅವ್ರು ಬರೋದಕ್ಕೆ ನಾವು ಕಾಯ್ತೀವಿ. ಓಕೆ, ಲೆಟ್ಸ್ ಟಾಕ್ ಅಬೌಟ್ ಯುವರ್ ಸೈನ್ಸ್ ಟೀಚರ್. ಸೊ ಹೂ ಟಾಟ್ ಯು ಸೈನ್ಸ್? ಸೈನ್ಸ್ ವಾಸ್ ಟಾಟ್ ಬೈ ಪ್ರವೀಣ್ ಸರ್. ನಮಗೆ ಅವ್ರು ಯಾವತ್ತೂ ಹೇಳ್ತಿದ್ರು, ನೀವು ಡಯಾಗ್ರಾಮ್ಸ್ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಅದರಲ್ಲಿನೇ 16 ಮಾರ್ಕ್ಸ್ ಬರುತ್ತೆ. ಸೊ ಐ ಸಜೆಸ್ಟ್ ಯು ದ್ಯಾಟ್ ವೈಲ್ ರೈಟಿಂಗ್ ದ ಆನ್ಸರ್ಸ್, ಫಾರ್ ಎಕ್ಸಾಂಪಲ್ ಎನಿ ಲಾಂಗ್ ಕ್ವೆಶನ್ಸ್ ಆರ್ ಯುವರ್ ರೈಟಿಂಗ್ ಮೀನ್ಸ್ ಡ್ರಾ ದ ಡೈಗ್ರಾಮ್ ರಿಲೇಟೆಡ್ ಟು ದಟ್ ಆನ್ಸರ್ ಅಂತ ಹೇಳ್ತಿದ್ರು. ಸೊ ಮತ್ತು ನೀವು ಆನ್ಸರ್ನ ಪಾಯಿಂಟ್ಸ್ ವೈಸ್ ಮಾಡಿ, ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹೈಲೈಟ್ ಮಾಡಿ, ಅಂಡರ್ಲೈನ್ ಮಾಡಿ ಅಂತ ನಾನು ನಿಮಗೆ ಹೇಳೋದು ಅಷ್ಟೇ. ನಿಮ್ಗೆ ಹೇಳ್ತಿದ್ರ ಸರ್? ದೆನ್ ಇದು ಸೋಷಿಯಲ್ ಸ್ಟಡೀಸ್ ಯಾರು ಟೀಚ್ ಮಾಡಿದ್ರು? ಸೋಷಿಯಲ್ ಸ್ಟಡೀಸ್ನ ಬಸ್ಸು ಮಡಿವಾಳ ಟೀಚ್ ಮಾಡ್ತಿದ್ರು. ಅವ್ರು ನಮಗೆ ಡೈಲಿ ಮ್ಯಾಪ್ ಮಾಡೋಕ್ಕೆ ಹೇಳಿ ಅದನ್ನು 5 ಪ್ಲೇಸಸ್ ಲೊಕೇಟ್ ಮಾಡೋಕ್ಕೆ ಹೇಳ್ತಿದ್ರು. ಸೊ ನಾನು ಏನು ಹೇಳೋದಂದರೆ, ಜಾಸ್ತಿ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಪ್ಲೇಸಸನ್ನು ಲೊಕೇಟ್ ಮಾಡಿದರೆ ನಮಗೆ ಫೈನಲ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಅದು ಇಂಪಾರ್ಟೆಂಟ್ ಸ್ಟೆಪ್ ಬೈ ಸ್ಟೆಪ್ ಪಾಯಿಂಟ್ಸ್ ಮಾಡಿ ಬರೆದ್ರೆ ಯೂಸ್ ಆಗುತ್ತೆ ಅಂತ ನಾನು ಹೇಳೋದು. ದಟ್ಸ್ ಗ್ರೇಟ್. ದೆನ್ ಹಿಂದಿ ಲ್ಯಾಂಗ್ವೇಜ್, ಹಿಂದಿ ನಿಮ್ಮದು ಸೆಕೆಂಡ್ ಲ್ಯಾಂಗ್ವೇಜ್ ಅಥವಾ ಥರ್ಡ್ ಲ್ಯಾಂಗ್ವೇಜ್? ನಮ್ಮ ಥರ್ಡ್ ಲ್ಯಾಂಗ್ವೇಜ್ ಸರ್. ಓಕೆ, ದೆನ್ ಕನ್ನಡ? ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್. ಐ ಥಿಂಕ್ ಇಂಗ್ಲಿಷ್ ಇಸ್ ಫಸ್ಟ್ ಲ್ಯಾಂಗ್ವೇಜ್. ಓಕೆ, 125 ಔಟ್ ಆಫ್ 125. ದಟ್ಸ್ ಗ್ರೇಟ್, ದಟ್ಸ್ ಗ್ರೇಟ್. ಓಕೆ, ದೆನ್ ಹಿಂದಿ ಯಾರು ಹೇಳಿದ್ರು ನಿಮಗೆ? ನಮಗೆ ಹಿಂದಿಯನ್ನು ಬಂಡಿ ವಡ್ಡರ್ ಸರ್ ಹೇಳ್ತಿದ್ರು. ಅವ್ರು ತುಂಬ ಹೆಲ್ಪ್ ಮಾಡ್ತಿದ್ರು. ಗ್ರಾಮರನ್ನು, ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ತಿದ್ರೆ ಅದರಲ್ಲಿ ಇದ್ದುದು ಗ್ರಾಮರ್ ಪಾಯಿಂಟ್ಸನ್ನು ಒಂದು ಕಡೆ ಕಲೆಕ್ಟ್ ಮಾಡಿ ಅದನ್ನು ಎಕ್ಸಾಮ್ ಮುಂಚೆನೇ ನೋಡ್ತಾ ಹೋದರೆ ನಿಮಗೆ ನೆನಪಾಗತ್ತೆ. ಮತ್ತು ಲೆಟರ್ ರೈಟಿಂಗ್, ಎಸ್ಸೆ ರೈಟಿಂಗ್ ಇದು ಜಾಸ್ತಿ ಫೋಕಸ್ ಮಾಡಿ, ಮತ್ತು ಪೋಯಮ್ಸ್ನ ಮೆಮರೈಸ್ ಮಾಡಿ ಅಂತ ಹೇಳ್ತಿದ್ರು. ಗ್ರೇಟ್ ಗ್ರೇಟ್. ದೆನ್ ಕನ್ನಡ ಯಾರು ಹೇಳಿದ್ರು ನಿಮಗೆ? ನಮಗೆ ಕನ್ನಡ ಹೀನಾ ಮಿಸ್ ಹೇಳ್ತಿದ್ರು. ಅವ್ರು ನಮಗೆ ತುಂಬ ಗ್ರಾಮರ್, ಪಂಕ್ಚುಯೇಷನ್, ಹ್ಯಾಂಡ್ ರೈಟಿಂಗ್ ಪ್ಲೇಸ್ ಅ ವೈಟಲ್ ರೂಲ್ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ನಾನೇನು ಸಜೆಸ್ಟ್ ಮಾಡೋದಂದರೆ, ಈ ಪ್ರಬಂಧ, ಯಾವುದೇ ಒಂದು ಪತ್ರಲೇಖನ ಆಗಿರ್ಬೋದು, ತುಂಬ ಚೆನ್ನಾಗಿ ಅವರು ಪಂಕ್ಚುಯೇಷನ್ ಮಾರ್ಕ್ಸ್ ಯೂಸ್ ಮಾಡಿ ಬರಿಬೇಕಂತ ಹೇಳ್ತಿದ್ರು ಸರ್. Okay, well, Anupama, you have introduced and as well as you have told how did they teach you, means how did your teacher teach you? ಭಾಳ ಚೆನ್ನಾಗಿ ಹೇಳಿಕೊಟ್ರಿ. ದೆನ್ ಶಿಕ್ಷಕರು ರಿಯಲಿ ದೇ ಆರ್ ಆಲ್ಸೋ ಲಕ್ಕಿ ಆ್ಯಂಡ್ ಯು ಆರ್ ಆಲ್ಸೋ ಲಕ್ಕಿ ಬಿಕಾಸ್ ದೇ ಹ್ಯಾವ್ ಬೆಸ್ಟೋಡ್ ಯು ದ ಬೆಸ್ಟ್ ನಾಲೆಜ್. ಆ್ಯಂಡ್ ಐ ಥಿಂಕ್ we can move forward to the questions. Many students ಈ ವರ್ಷ ಬರೆಯೋರು 2024ರಲ್ಲಿ SSLC ಎಕ್ಸಾಮನ್ನು ಬರೆಯೋರು ಮಾರ್ಚ್ 25ಗೆ ಎಕ್ಸಾಮ್ ಫಿಕ್ಸ್ ಆಗಿದೆ. ಮಾರ್ಚ್ 25 ಫಸ್ಟ್ ಪೇಪರ್, ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ, ಎಲ್ಲ ಲ್ಯಾಂಗ್ವೇಜ್ ಫಸ್ಟ್ ಇರ್ತವೆ ಅವಾದಿನ. ಅವ್ರಿಗೆ ಒಂದು ಅಡ್ವೈಸ್ ನಿಮ್ದೇನಪ್ಪ, ನೀವು ಹೇಳೋಕ್ಕಿಂತ ಮುಂಚೆ ನನಗೆಲ್ಲ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಮೈ ವ್ಯೂವರ್ಸ್ ಮೀನ್ಸ್ ನನ್ನ ಯೂಟ್ಯೂಬ್ನ ವೀಕ್ಷಣೆ ಮಾಡುವಂತಹ ಸ್ಟೂಡೆಂಟ್ಸ್ಗಳು, ಎಸ್ಪೆಷಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ವಾಚ್ ಮಾಡ್ತಾರೆ. ಅವ್ರು ಕೇಳಿದ ಪ್ರಶ್ನೆ ಏನಪ್ಪ ಅಂದ್ರೆ, ಸರ್ ನಮಗೆ ಮ್ಯಾಥಮೆಟಿಕ್ಸ್ ಡಿಫಿಕಲ್ಟ್ ಆಗೈತಿ, ಸರ್ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್ ಭಾಳ ಡಿಫಿಕಲ್ಟ್ ಆಗೈತಿ, ಹ್ಯಾಂಡ್ ಇವಾಗ ಕೇಳ್ತಾರೆ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್. ಐ ಹ್ಯಾವಂಟ್ ಆನ್ಸರ್ಡ್ ದೆಮ್, ಬಟ್ ಐ ವಾಸ್ ವೇಟಿಂಗ್ ಫಾರ್ ದಿಸ್ ಟೈಮ್. ಐ ವಾಸ್ ವೇಟಿಂಗ್ ರಿಯಲಿ. ನಿಮ್ಮ ಅವ್ರಿಗೆ ಸಲಹೆ ಏನು ಹ್ಯಾಂಡ್ ರೈಟಿಂಗ್ ಬಗ್ಗೆ ಏನು? ಹ್ಯಾಂಡ್ ರೈಟಿಂಗ್ ಅಂದರೆ, ನೀವು ಫಸ್ಟು ನಿಮ್ಮ ಓದಿದ್ದನ್ನು ನೆನಪಿಟ್ಕೊಳ್ಬೇಕಂದ್ರೆ ಫಸ್ಟು ನೀವು ಓದಿದ್ದನ್ನು ಬರಿಬೇಕು. ಸೊ ನಾನು ಒಂದು ಸುಮಾರು 10ರಿಂದ 15 ಪುಸ್ತಕಗಳನ್ನ ಬರೋದನ್ನ ಏನೇನು ಓದ್ತಿದ್ದೀನಲ್ಲ ಅದನ್ನೆಲ್ಲ ಬರೀತಿದ್ದೆ. ಅದನ್ನು ಓದಿ ಬರೀತಿದ್ದೆ ಸರ್. ಐ ಯೂಸ್ ಟು ರೈಟ್ ಇಟ್ ಅಗೇನ್. ಹ್ಯಾಂಡ್ ರೈಟಿಂಗನ್ನು ನಾನು ತುಂಬ, ನಂಗೆ ಇದು ರೈಟಿಂಗ್ ಡೈಲಿ ನಾನು ಹೆಂಗೆ ಓದ್ತಿದ್ದೆ ಅಲ್ಲ ಹಾಗೆ ಪಾಯಿಂಟ್ಸ್ ವೈಸ್ ಹಾಗೇ ಬರೆದು ಬಿಡ್ತಿದ್ದೆ. ಅದನ್ನು ಪಾಯಿಂಟ್ಸ್ ವೈಸ್ ಅಂಡರ್ಲೈನ್ ಮಾಡಿ, ಮತ್ತು ಡೈಲಿ ಕಾಪಿ ರೈಟಿಂಗ್ ಬರೆಯೋ ಮೂಲಕ ನಮ್ದು ಶುದ್ಧ ಬರ ಇಂಪ್ರೂವ್ ಆಗತ್ತೆ ಅಂತ ನಾನು ಹೇಳ್ತೀನಿ ಸರ್. ದೆನ್ ಇಂಗ್ಲೀಷ್ ವ್ಯಾಕರಣ ಬಗ್ಗೆ ಭಾಳ ಕ್ವಶನ್ಗಳು ನಮಗೆ ಬಂದವು ಹುಡುಗರ ಕಡೆಯಿಂದ ಅಥವಾ ವಿದ್ಯಾರ್ಥಿಗಳಿಂದ. ಓಕೆ ಸರ್. ಆ ವ್ಯಾಕರಣ ಹೆಂಗೆ ಸಾಲ್ವ್ ಮಾಡ್ತಿದ್ರಿ? ನಾವು ವ್ಯಾಕರಣ ನಮಗೆ ನೀವೇ ಹೇಳ್ತಿದ್ರಿ ಸರ್, ನೀವು ತುಂಬ ಟ್ರಿಕ್ಸ್ ಮೂಲಕ ಹೇಳ್ತಿದ್ರಿ. ಸೊ ಐ ಸಜೆಸ್ಟ್ ಆಲ್ ದ ಸ್ಟೂಡೆಂಟ್ಸ್ ದ್ಯಾಟ್ ಟು ಸಿ ದೋಸ್ ವಿಡಿಯೋಸ್.
ಸೊ ನೀವು ಆ ಟ್ರಿಕ್ಸ್ ನೋಡಿದರೆ ನಿಮಗೆ ಫೈನಲ್ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗತ್ತೆ ಅಂತ ನಾನು ಹೇಳ್ತೀನಿ ಸರ್. ಓಕೆ. ಭಾಳಷ್ಟು ಜನ ನಮಗೆ ಪ್ರಶ್ನೆ ಕೇಳೋದಪ್ಪ ಅಂದ್ರೆ ಎಕ್ಸಾಮ್ ಫಿಯರ್ ಇದೆ. ಹೆಂಗೆ ಎಕ್ಸಾಮ್ ಹಾಲಿಗೆ ಹೋದ ತಕ್ಷಣ ಹೆಂಗಾಗುತ್ತೆ ಸರ್? ಅಲ್ಲಿ ಯಾರು ಶಿಕ್ಷಕರು ನಮ್ಮ ಶಿಕ್ಷಕರದ್ದು ಇರಂಗಿಲ್ಲ ಅಲ್ಲಿ. ಬೇರೆ ಎಕ್ಸಾಮ್ ಬೇರೆ ಸ್ಕೂಲ್ ಇರುತ್ತೆ. ಅವ್ರಿಗೆಲ್ಲ ಅಡ್ವೈಸ್ ಏನು ನಿಮ್ಮದು? ನಾನೇನು ಹೇಳೋದಂದರೆ ಎಲ್ರಿಗೂ ಕಾನ್ಫಿಡೆಂಟ್ ಆಗಿರಿ, ಶುಡ್ ಹ್ಯಾವ್ ಕರೇಜ್ ಆ್ಯಂಡ್ ಶುಡ್ ಹ್ಯಾವ್ ಟು ಫೇಸ್ ಈಚ್ ಆ್ಯಂಡ್ ಎವ್ರಿ ಕ್ವೆಶನ್. ನಿಮಗೆ ಯಾವುದಾದ್ರೂ ಕ್ವೆಶನ್ ನಿಮಗೆ ಡೌಟ್ ಇದ್ದರೆ ಸೊ ಫಸ್ಟ್ ಅದನ್ನು ಸ್ಟಾಪ್ ಮಾಡಿ, ಅದನ್ನು ಥಿಂಕ್ ಮಾಡಬೇಡಿ. ನಿಮ್ಗೆ ಯಾವ ಬರುತ್ತೆ ಅಂತ ಫಸ್ಟ್ ಬರೀರಿ. ನೆಕ್ಸ್ಟ್ ಫೈನಲ್ಲಿಗೆ ಟೈಮ್ ಸೇವ್ ಮಾಡಿ ಅದನ್ನು ಯಾವ್ದು ನಿಮ್ಮ ಪ್ರಶ್ನೆ ಗೊತ್ತಿಲ್ಲ ಅದು ಥಿಂಕ್ ಮಾಡಿ ಬರೀರಿ. ಸೊ ಡೋಂಟ್ ಸ್ಕಿಪ್ ಎನಿ ಕ್ವೆಶನ್ ದಟ್ ಐ ಸಜೆಸ್ಟ್ ಯು. Okay. Then biggest question is it possible for everyone getting out of it? Yeah, of course, sir.